ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 3 ಆಗಿರುತ್ತೆ. ಇವತ್ತು ಕೂಡ ವಾಕ್ಗೆ ಹೋಗೋಕ್ಕಾಗಲಿಲ್ಲ. ರೀಸನ್ನು ಹುಷಾರಿಲ್ಲ. ಏನೋ ಗೊತ್ತಿಲ್ಲ, ಈ ನಡುವೆ ಏನಾದರೂ ಮಾಡಬೇಕು ಅಂತ ಅಂದಾಗೇ ಹುಷಾರು ತಪ್ಪೋದು, ಇಲ್ಲಾಂದರೆ ಏನಾದರೂ ಒಂದು ಕೆಲಸಗಳಲ್ಲಿ ಬ್ಯುಸಿ ಆಗೋದು, ಈ ಥರ ಆಗ್ತಾನೇ ಇದೆ. ಆದ್ರೂ ಪರವಾಗಿಲ್ಲ, ವಾಕ್ ಹೋಗಲಿಲ್ಲ ಅಂತ ಅಂದ್ರೇನು, ಫುಡ್ ಕಂಟ್ರೋಲ್ನ ಮಾಡೋಣ. ಮೇಯ್ನು ಫುಡ್ ಕಂಟ್ರೋಲ್ ಇರೋದು ಡಯಟಲ್ಲಿ ಅಂತೇಳಿ ನಾನಿಲ್ಲಿ ದಿನನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು. ವಾಕ್ ಹೋಗೋಣ ಅಂತಲೇ ಅಲಾರಾಮ್ ಇಟ್ಟು ಸ್ವಲ್ಪ ಬೇಗನೆ ಎದ್ದೆ. ಬಟ್ ಏನಕ್ಕೋ ನಿನ್ನೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ನಲ್ಲ, ಸುಸ್ತಾದಂಗೆ ಅನ್ನಿಸ್ತಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಇವತ್ತು ಅಂತೇಳಿ ವಾಕನ್ನು ಸ್ಕಿಪ್ ಮಾಡಿ, ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ಇವಾಗ ನೀರನ್ನು ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ಬಿಸಿ ನೀರೆಲ್ಲನೂ ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ಲಿ ಬಿಸಿನೀರು ಕುಡಿಯೋದಕ್ಕೆ ಹೋಗಲ್ಲ, ತಣ್ಣೀರೇ ಕುಡಿಯೋದು. ನನಗೆ ಅಷ್ಟು ಬಿಸಿನೀರು ಲೈಕ್ ಆಗಲ್ಲ, ಕುಡಿಬೇಕು ಅಂತ ಅನಿಸಲ್ಲ. ಹಾಗಾಗಿ ಹುಷಾರಿಲ್ಲದಿರೋ ಟೈಮಲ್ಲಿ ಮಾತ್ರ ಈ ರೀತಿ ಬಿಸಿ ನೀರನ್ನ ಕುಡಿತೀನಿ. ಅದಾದ ನಂತರ ನಮ್ಮ ಮನೇಲಿ ಮೆಣಸಿನ ಕಾಫಿನ ಮಾಡಿಕೊಂಡು ಕುಡಿ ಅಂತಲೂ ಕೂಡ ಹೇಳ್ತಿದ್ರು. ನಾನೊಂದು ಏನು ಡಿಟಾಕ್ಸ್ ವಾಟರ್ನ ಮಾಡ್ಕೊಂಡು ಕುಡಿತೀನಲ್ವ, ಆ ಪೌಡರ್ಗೆ ಅಜ್ವೈನು, ಜೀರಿಗೆ, ಮೆಣಸು, ಸುಮಾರಷ್ಟು ಐಟಮ್ ಎಲ್ಲನೂ ಹಾಕಿ ಕುಡಿತೀನಲ್ಲ, ಅದು ಕೂಡ ಗಂಟ್ಲಿಗೆ ಹಿತ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಮೆಣಸಿನ ಕಾಫಿನೂ ಕೂಡ ಮಾಡ್ಕೊಂಡು ಕುಡಿದ್ಬಿಡ್ತು ಅಂದರೆ ಓವರ್ ಹೀಟ್ ಆಗುತ್ತೆ ಬಾಡಿಗೆ ಅಂತೇಳಿ ಬೇಡ, ನಾನು ಡೈಲಿ ಅದನ್ನು ಕುಡಿತಾ ಇದ್ದೀನಿ, ಪ್ರಾಬ್ಲಮ್ ಏನಿಲ್ಲ, ಬೇಡ ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆದೆ. ಇನ್ನು ಏನಕ್ಕೆ ಈ ಒಂದು ನೆಗಡಿ ಶೀತ ಅನ್ನೋದು ಅಂದರೆ, ಈ ಸ್ವಲ್ಪ ವೆದರ್ ಚೇಂಜ್ ಆಗ್ತಾನೇ ಇದೆ. ಕೆಲವೊಂದು ಸಲ ಬಿಸಿಲಿರುತ್ತೆ, ಕೆಲವೊಂದು ಸಲ ಮಳೆ ಸಡನ್ನಾಗಿ ಬಂದುಬಿಡುತ್ತೆ, ಇನ್ನೊಂದು ಕೆಲವೊಂದು ಸಲ ಮೋಡ. ತುಂಬ ಬಿಸಿಲಿತ್ತು ಅಂದರೆ ನನಗೇನೂ ಪ್ರಾಬ್ಲಮ್ ಇರಲ್ಲ. ಸ್ವಲ್ಪ ಏನಾದರೂ ಮೋಡ ಕವಿದ ವಾತಾವರಣ ಬಂತು ಅಂತ ಅಂದರೆ ನನಗೆ ಆಲ್ರೆಡಿ ತಲೆನೋವು ಮತ್ತು ಈ ರೀತಿ ಗಂಟಲು ನೋವು ಬರೋದು, ಕಿವಿ ನೋವು ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ವಾಕಿಗೂ ಬೇರೆ ಹೋಗ್ದ್ನಲ್ವಾ ಬೆಳಗ್ಗೆನೆ, ಅದ್ರದ್ದು ಸ್ವಲ್ಪ ಎಫೆಕ್ಟ್ ಆಗಿದೆ. ಹಾಗಾಗಿ ನಿಧಾನವಾಗಿಯೇ ನನ್ನ ಒಂದು ಜರ್ನಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಅಂದರೆ ಬೆಳಗಿನ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ನಾನು ನಿನ್ನೆ ನೈಟೇ ದೋಸೆ ಹಿಟ್ಟಿಗೆ ಹುಳಿ ಬರೆಸ್ಲಿಕ್ಕೆ ರುಬ್ಬಿ ರೆಡಿ ಮಾಡಿಟ್ಟಿದ್ದೆ. ಅದು ಚೆನ್ನಾಗಿ ಹುಳಿ ಬಂದಿತ್ತು. ಅದಕ್ಕೆ ಬದನೆಕಾಯಿ ಮತ್ತು ತಂಗಣಿಕಾಳು ಅಂದರೆ ಅಳಸಂದೆ ಕಾಳನ್ನು ಸೇರಿಸಿ ಗೊಜ್ಜು ಮಾಡ್ಕೊತು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಏನೋ ಒಂದು ತಂಗಣಿಕಾಳು ಅಂದರೆ ಅಳಸಂದೆ ಕಾಳು ಅಂತೀವಿ, ಅದನ್ನು ನಾನು ಒಣಕಾಳನ್ನು ನಿನ್ನೆ ನೈಟೇ ನೆನೆಯೋಕೆ ಇಟ್ಟಿದ್ದೆ. ಅದು ಚೆನ್ನಾಗಿ ನೆಂದಿತ್ತು. ಎಲ್ಲ ಸಿಂಪಲ್ಲಾಗಿ ನಾವೇನು ಪಲ್ಯಗಳನ್ನ ಮಾಡ್ಕೋತೀವಲ್ಲ, ಮಸಾಲ ಏನೂ ರುಬ್ಬಕ್ಕೆ ಹೋಗಬಾರ್ದು. ಜಸ್ಟ್ ಈರುಳ್ಳಿ, ಟೊಮೊಟೊ, ಸಾಸಿವೆ, ಕರಿಬೇವು ಎಲ್ಲನೂ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರ್ಕೊಂಡು, ಅದಾದ ನಂತರ ಬದನೆಕಾಯಿ, ತಂಗಣಿಕಾಳೆಲ್ಲನೂ ಸೇರಿಸಿ ಹುರ್ಕೊಂಡು, ಅದಕ್ಕೆ ಸ್ವಲ್ಪ ಒಂದು ಸಾಂಬಾರು ಪೌಡರು ಅಂದರೆ ಬೇಳೆ ಸಾಂಬಾರು ಪೌಡರ್ ಏನಿದೆ ಅದನ್ನು ಸೇರಿಸಿ, ಸ್ವಲ್ಪ ಕಾಯಿ ತುರಿ ಎಲ್ಲನೂ ಸೇರಿಸಿ, ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು 4-5 ವಿಸಲ್ನಷ್ಟು ಕೂಗಿಸ್ಕೊಬಿಡ್ತು ಅಂದರೆ ತುಂಬಾ ರುಚಿಯಾಗಿರುತ್ತೆ. ಬದನೆಕಾಯಿ ಮತ್ತು ತಂಗಣಿಕಾಳು ಏನಿದೆ ಅದು ಚೆನ್ನಾಗಿ ಹಣ್ಣಾಗಿ ಬೆಂದಿರಬೇಕು. ಆ ರೀತಿ ಬೇಯಿಸ್ಕೊಳ್ತು ಅಂತ ಅಂದರೆ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್ನು. ನಮ್ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಗೊಜ್ಜಿತ್ತು ಅಂತ ಅಂದರೆ ಬೇರೆ ಏನೂ ಕೇಳಲ್ಲ. ಇದಕ್ಕೆ ಚಪಾತಿ, ರೊಟ್ಟಿ ಏನು ಹಾಕ್ಕೊಟ್ರು ಕೂಡ ತಿಂತಾರೆ. ಅದಕ್ಕೆ ನಾನು ನನಗೆ ಹುಷಾರಿಲ್ದಿರೋ ಕಾರಣ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ನಲ್ವ, ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ, ಸುಸ್ತಾಗ್ಬಿಡುತ್ತೆ ಅಂತೇಳಿ ನಾನು ದೋಸೆನೇ ತಿನ್ನೋಣ, ಬೇರೆ ಏನು ಮಾಡ್ಕೊಡೋದು ಬೇಡ ಅಂತೇಳಿ ಎಲ್ರದ್ದು ತಿಂಡಿ ಎಲ್ಲ ಮುಗಿದ ಮೇಲೆ ನಾನಿಲ್ಲಿ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೇಮ್ ಆ್ಯಸ್ ಇಟ್ ಈಸ್ ಡಿಟಾಕ್ಸ್ ವಾಟರ್ ಏನಿದೆ ಅದನ್ನು ತೊಗೋತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಚಿಂಟುನೇ ದೀಪ ಹಚ್ಬಿಟ್ಟು ಹೋಗಪ್ಪ, ಸ್ನಾನ ಮಾಡ್ತೀಯಲ್ಲ ಬೇಗ, ನಾನು ಮತ್ತೆ ತಲೆಗೆ ಸ್ನಾನ ಮಾಡ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮನೆಯೆಲ್ಲ ಒರೆಸ್ಕೊಟ್ಟೆ. ಅವನು ಕೂಡ ಪೂಜೆ ಮಾಡಿ ತಿಂಡಿ ತಿಂದು ಸ್ಕೂಲಿಗೆ ಹೊರಟ. ಅದಾದಮೇಲೆ ನಾನಿಲ್ಲಿ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸುಸ್ತಾಗ್ತಾ ಇರೋದ್ರಿಂದ ಬೇಗನೆ ಇವತ್ತು ತಿಂಡಿನೂ ಕೂಡ ತಿಂದು ಮುಗಿಸ್ದೆ. ತಿಂಡಿ ತಿನ್ನೋಕ್ಕಿಂತ ಮುಂಚೆ ಮೆಂತ್ಯ ನೀರನ್ನು ಕುಡಿದೆ. ಮೆಂತ್ಯ ನೀರು ಬೇಡ ಅಂತ ಅನ್ಕೋತೀನಿ, ನೈಟು ನೆನೆಯೋಕದು ಬೇಡ ಅನ್ಕೋತೀನಿ, ಸ್ವಲ್ಪ ಅದು ಕೂಡ ಶೀತ ಇರುತ್ತಲ್ವ ಹಾಗಾಗಿ. ಬಟ್ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಆಲ್ಮೋಸ್ಟ್ ಹೀಟಿನ ಪದಾರ್ಥಗಳನ್ನೇ ನಾವು ಸೇವನೆ ಮಾಡೋದು. ಹಾಗಾಗಿ ಮೆಂತ್ಯ ನೀರು ಬಾಡಿನ ಕೂಲಾಗಿಡುತ್ತೆ, ಪರವಾಗಿಲ್ಲ ಅಂತೇಳಿ ಮೆಂತ್ಯ ನೀರನ್ನ ಕುಡಿದು ಅದಾದ ನಂತರ ಒಂದು ದೋಸೆ ತಿಂದೆ. ಮತ್ತು ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಕೆಲಸಗಳಿತ್ತು, ಮನೆ ಕೆಲಸಗಳು, ಬೇಜಾನ್ ಕೆಲಸಗಳಿತ್ತು, ಅದನ್ನೆಲ್ಲ ಮಾಡ್ಕೋತಿದ್ದೆ. ಅದಾದ ನಂತರ ಮಧ್ಯದಲ್ಲಿ ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿದು
ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನದ ಊಟನ ಮಾಡ್ತಾಯಿದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಒಂದು ರವೆ ರೊಟ್ಟಿ ಮತ್ತು ಬೆಳಗ್ಗೆ ಮಾಡಿದ್ನಲ್ಲ ಬದನೆಕಾಯಿ ಮತ್ತು ತಂಗ್ಳಿಕಾಳನ್ನ ಸೇರಿಸಿ ಗೊಜ್ಜು ಮಾಡಿದ್ನಲ್ಲ ಅದನ್ನೇ ತೊಗೋತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಬೇರೆ ಏನೂ ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇದೇ ಸಾಕಲ್ಲ ಅಂತೇಳಿ ಇದನ್ನೇ ತೊಗೋತಾ ಇದ್ದೀನಿ. ಇವಾಗ ಜಸ್ಟು ಫ್ರೆಶ್ ಅಪ್ ಆದೆ. ಬೆಳಗ್ಗೆಯಿಂದ ಆ್ಯಕ್ಟಿವ್ ಆಗಿರಲಿಲ್ಲ, ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೆ ಪರವಾಗಿಲ್ಲ ಅಂಥೇಳಿ. ಜ್ವರ ಬಂದುಬಿಟ್ರೆ ತಡಿಬೋದು, ಈ ನೆಗಡಿ ಥರ ಸ್ವಲ್ಪ ಕಿಚ್ಚು ಈ ಥರ ಏನೋ ಅಂತ ಇದ್ದರೆ ಮುಖ ಎಲ್ಲ ಒಂಥರ ಮುಲ್ಲ ಅಂದಂಗೆ ಆಯ್ತದೆ ನನಗೆ. ಅದರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿಲ್ಲ. ಬಟ್ ವೀಡಿಯೋಸ್ನ ನಾನು ಮಾಡಿಕೊಳ್ಳೇಬೇಕು, ಡಯೆಟ್ನ ಫಾಲೋ ಅಪ್ ಮಾಡಲೇಬೇಕು. ಹುಷಾರಿಲ್ಲ ಬೇರೆ ಏನಾರು ರೀಸನ್ ಹೇಳ್ಕೊಂಡು ಸ್ಕಿಪ್ ಮಾಡ್ತಾ ಹೋಯಿತು ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ನನ್ನ ಡೈಲಿ ರೊಟೀನ್ ವೇಸ್ಟ್ ಆಗುತ್ತೆ ಅಂತೇಳಿ ಮನೇಲಿ ಏನಿದೆ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡೋಣ ಅಂಥೇಳಿ ಈಗ ಮಧ್ಯಾಹ್ನದ ಊಟಕ್ಕೆ ಒಂದು ರೊಟ್ಟಿ ಅದ್ರ ಜೊತೆಗೆ ಗೊಜ್ಜನ್ನ ತೊಗೊಂಡಿದ್ದೀನಿ. ಇನ್ನು ಸಂಜೆಗೆ ಏನಾದರೂ ಸಪ್ರೇಟಾಗಿ ಪ್ರಿಪೇರ್ ಮಾಡ್ಕೋತೀನಿ. ಇನ್ನೂ ಕೂಡ ಮುಖಕ್ಕೆ ಕ್ರೀಮ್ ಏನು ಅಪ್ಲೈ ಮಾಡಿಲ್ಲ. ಕ್ರೀಮ್ ಬಗ್ಗೆ ಕೇಳ್ತಿದ್ರಲ್ವಾ, ಕಮೆಂಟಲ್ಲಿ ಕೇಳಿದ್ರಿ. ಲಾಸ್ಟ್ ಟೈಮು ಕೂಡ ಒಬ್ಬರು ಕೇಳಿದರು, ಸುಮಾರು ಸಲ ಕೇಳ್ತಾನೆ ಇದ್ದರು. ಅದಾದಮೇಲೆ ಈ ಸಲನೂ ಕೂಡ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಯಾವ ಕ್ರೀಮ್ನ ಯೂಸ್ ಮಾಡ್ತೀರಾ ಅಂತ. ಅದನ್ನು ತೋರಿಸ್ತೀನಿ. ಫಸ್ಟಿಗೆ ಊಟ ಮುಗಿಸ್ಬಿಡ್ತೀನಿ, ಟೈಮ್ ಬೇರೆ ಆಗೈತೆ. ಊಟ ಮುಗಿಸ್ಬಿಟ್ಟು ಅದಾದಮೇಲೆ ಕ್ರೀಮ್ ಬಗ್ಗೆ ತಿಳಿಸ್ತೀನಿ. ಇಷ್ಟೇ ನಾನು ಡೈಲಿ ರೆಡಿ ಆಗೋದು. ಆ ಒಂದು ಕ್ರೀಮ್ನ ಅಪ್ಲೈ ಮಾಡಿ ಸ್ವಲ್ಪ ಐಲೈನರ್ನ ಹಚ್ಕೋತೀನಿ ಅಷ್ಟೇ. ಇನ್ನು ಬೇರೆ ಎಕ್ಸ್ಟ್ರಾ ಏನೂ ರೆಡಿ ಆಗಲ್ಲ. ಎಲ್ಲಾದರೂ ಹೊರಗಡೆ ಫಂಕ್ಷನ್ಗಳಿಗೆ ಹೋದರೆ ಮಾತ್ರ ಕಾಜಲು ಲಿಪ್ಟಿಕ್ಕು ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಇನ್ನು ಮನೆ ಹತ್ರ ಇದ್ದರೆ ಏನನ್ನೂ ಯೂಸ್ ಮಾಡಲ್ಲ. ಅಷ್ಟೇನು ನನಗೆ ಮನೆ ಹತ್ರ ಇದ್ದಾಗ ಲೈಕ್ ಆಗಲ್ಲ. ಬಟ್ ನೈಟಿನಲ್ಲೇ ಕ್ರೀಮ್ ಹಾಕೋಬೋದಾಗಿತ್ತು. ಬಟ್ ಯಾವಾಗಲೂ ನೈಟಿನಲ್ಲೇ ಇರುತ್ತೀನಿ. ಮತ್ತು ವೀಡಿಯೋಸಲ್ಲಿ ಡ್ರೆಸ್ಗಳೆಲ್ಲ ಹಾಕೋದೇ ಇಲ್ವಲ್ಲ, ಹಾಗಾಗಿ ಡ್ರೆಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಮಧ್ಯ ಡ್ರೆಸ್ಗಳೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಿದೆ ಫೇಸು, ಲುಕ್ಕಾಗೆ ಬ್ರೈಟಾಗಿ ಕಾಣಿಸ್ತಿದೆ. ಆಯ್ಲಿ ಅಂತ ಏನು ಅನ್ನಿಸ್ತಿಲ್ಲ. ನಂದು ಆಯ್ಲಿ ಸ್ಕಿನ್ನೇ ಇರೋದು. ಬಟ್ ಸ್ವಲ್ಪ ಕ್ರೀಮೆಲ್ಲ ಹಾಕಿದಾಗ ಬೇರೆ ಕ್ರೀಮ್ನ ಇನ್ನಷ್ಟು ಆಯ್ಲಿ ಅಂತ ಅನ್ನಿಸ್ಬಿಡ್ತಿತ್ತು. ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಏನಿಲ್ಲ, ಡ್ರೈ ಅಂತ ಅನಿಸುತ್ತೆ ಫೇಸ್ ಎಲ್ಲ. ಸ್ವಲ್ಪ ಶೆಕೆಗೆ ಮೋಡ ಇರೋದ್ರಿಂದ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ, ಅದಕ್ಕಾಗಿ ಬೇವ್ತಾ ಇದ್ದೀನಿ. ಅಷ್ಟು ಬಿಟ್ಟು ಅಂತ ಅಂದರೆ ಇನ್ನೇನಿಲ್ಲ, ಆರಾಮಾಗಿ ಚೆನ್ನಾಗಿದ್ದೀನಿ. ಮತ್ತು ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ನಾನು ಜಾಸ್ತಿ ಏನು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಕ್ರೀಮ್ ಬಗ್ಗೆ ಕೇಳಿದರೆ ಅದನ್ನು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಮಧ್ಯಾಹ್ನದ ಊಟನೂ ಕೂಡ ಮುಗ್ದಿತ್ತು. ಪಾಪು ಅವರಮ್ಮ ಡ್ಯೂಟಿಗೆ ಹೋಗ್ತಾರೆ, ಹಾಗಾಗಿ ಅವನು ಅಜ್ಜಿ ಮತ್ತು ನನ್ನ ಜೊತೆ, ಅಂದರೆ ಅವ್ರ ಅಜ್ಜಿ ಮತ್ತು ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಮಲಗ್ತಿದ್ದ, ಹಾಗಾಗಿ ಅವನನ್ನು ಮಲಗಿಸಿ ನಾನು ಕೂಡ ಅವನ ಜೊತೆ ಹೋಗಿ ಮಲಗೋಣ ಅಂತೇಳಿ ಅವನನ್ನು ಮಲಗಿಸ್ತಾ ಇದ್ದೀನಿ. ಅದಾದ ನಂತರ ಚಿಂಟುನು ಬರೋ ಟೈಮ್ ಆಗಿತ್ತು. ಅವನದೆಲ್ಲ ಕೆಲಸಗಳಿರುತ್ತೆ, ಓದಿಸೋದು ಬರ್ಸೋದು ಅದೆಲ್ಲ ಇರುತ್ತೆ. ಈ ಒಂದು ಹುಷಾರಿಲ್ಲದಿರೋ ಟೈಮಲ್ಲಿ ಜಾಸ್ತಿ ಏನು ನನಗೆ ಮಾತಾಡಬೇಕು ಅಂತಲೂ ಕೂಡ ಅನ್ನಿಸ್ತಿಲ್ಲ. ಸಿಕ್ಕಾಪಟ್ಟೆ ಕೆಲಸಗಳು. ಅದಾದ ನಂತರ ಡಯೆಟ್ ವಿಚಾರವಾಗಿ ನಾನು ಸುಮಾರಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಅದನ್ನು ಖಂಡಿತವಾಗಿಯೂ ಮಾಡ್ತೀನಿ. ಯಾಕಂತಂದರೆ ಇವತ್ತು ಜಾಸ್ತಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ದರ ಕಾರಣ, ಅದಕ್ಕಾಗಿ ನಾನು ಏನೂ ಜಾಸ್ತಿ ಮಾತಾಡೋದಕ್ಕೆ ಹೋಗ್ತಿಲ್ಲ. ಇನ್ನು ನಮ್ಮನೆಯವರೇ ಸಂಜೆ ಗ್ರೀನ್ ಟೀನ ಅವರೇ ಮಾಡಿಕೊಟ್ರು. ನಾನು ಕೂಡ ಇಲ್ಲಿ ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಅದಾದ ನಂತರ ನೈಟ್ ಊಟಕ್ಕೆ ಸ್ವಲ್ಪ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಗ್ಗರಣೆ ಸೊಪ್ಪನ್ನ ತಿಂದು ನೈಟ್ ಊಟನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಡೈಲಿ ರೊಟೀನ್ನ ಕಂಪ್ಲೀಟಾಗಿ ತಿಳಿಸೋಕ್ಕಾಗಲಿಲ್ಲ ಇವತ್ತು, ದಯವಿಟ್ಟು ಸಾರಿ. ಯಾಕಂತಂದರೆ ಹೆಲ್ತ್ ಇಶ್ಯೂಸಿಂದ, ಹಾಗಾಗಿ ನಾಳೆಯಿಂದ ಕಂಪ್ಲೀಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಚಾರಗಳೆಲ್ಲನೂ ನೀಟಾಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು. ತೀರಾ ಹುಷಾರಿಲ್ಲ, ಆಗೋದೇ ಇಲ್ಲ ಅಂದಾಗ ವಾಕು ಎಕ್ಸಸೈಸೆಲ್ಲನೂ ಸ್ಕಿಪ್ ಮಾಡಿದ್ರೂ ಫುಡ್ ರೋಟೀನ್ ಮಾತ್ರ ಕಂಪಲ್ಸರಿ ಇರಲೇಬೇಕು. 70% ಫುಡ್ ರೋಟೀನ್ ಆಯಿತು ಅಂದರೆ ಇನ್ನು 30% ನಮ್ಮ ಒಂದು ಆ್ಯಕ್ಟಿವಿಟಿ. ಆ ಒಂದು ಆ್ಯಕ್ಟಿವಿಟಿ ಕಡಿಮೆ ಆದ್ರೂ ಪರವಾಗಿಲ್ಲ, ಅಂದರೆ ವಾಕು ಎಕ್ಸಸೈಸ್ ಕಡಿಮೆ ಆದ್ರೂ ಫುಡ್ ಕಂಟ್ರೋಲ್ ಮಾತ್ರ ಖಂಡಿತವಾಗ್ಲೂ ಇದ್ದೇ ಇರಬೇಕು. ಹಾಗಾಗಿ ನಾನು ಫುಡ್ ರೂಟೀನ್ನ ಫಾಲೋ ಅಪ್ ಮಾಡಿದ್ದೀನಿ ಇವತ್ತು. ಇನ್ನು ನಾಳೆಯಿಂದ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.